ಇವಾಗ ಡೆವಿಲಲ್ಲಿ ಎಷ್ಟು ಸಿನಿಮಾ ಸಾಂಗ್ ಇದೆ? 4 or 5 ಇವಾಗ? 4 ಸಾಂಗ್ಸ್ ಇರೋದು. ಅದರಲ್ಲಿ 2 ಅನಿರುದ್ಧ ಶಾಸ್ತ್ರಿ ಅವರು ಬರೆದಿರೋದು, 2 ಮಾಸ್ ಸಾಂಗ್. ಓಕೆ. ಸೊ 2 ರೊಮ್ಯಾಂಟಿಕ್ ಸಾಂಗ್ ನಾನು ನಿಮ್ದು ಬರೆದಿದ್ದೀನಿ. ಎರಡಿದೆ, ಅನಿರುದ್ಧ ಒಂದೇ ಒಂದು ಸಲ, ಇನ್ನೊಂದು ಏನೋ ಒಂಥರ ಚಂದ ಅಂತ, ಅದು ರಿಲೀಸ್ ಆಗಬೇಕು. ಓಕೆ. ಇವಾಗ ಆಲ್ರೆಡಿ ಒಂದು ಸಾಂಗ್ ಅಲ್ಲ ಟ್ರೆಂಡಲ್ಲಿ ಇದೆ, ಇನ್ನೊಂದು ಇದ್ರೆ ನೆಮ್ಮದಿ ಆಗಿರೋ ಅದು ಟ್ರೆಂಡಲ್ಲಿ ಇದೆ. ಸೊ ಇವಾಗ ಮೊನ್ನೆ ರಿಲೀಸ್ ಆಗಿದೆ ಅಲವರಾಮ, ಅದು ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಇನ್ನು ನಿಮಗೆ ಈ ಡೆವಿಲ್ ಸಿನಿಮಾ ಅಷ್ಟು ಸಾಂಗ್ ತಗೊಂಡ್ರೆ ಈ ಸಾಂಗ್ ನನ್ನ ಫೇವ್ರೇಟ್ ಅಂದ್ರೆ ನೀವು ಆಸ್ ಎ ಚಿತ್ರ ಸಾಹಿತಿಯಾಗಲ್ಲ, ಫ್ಯಾನ್ ಆಗಿ, ಒಬ್ಬ ಲಿಸನರ್ ಆಗಿ ನೋಡೋದು? ಸೊ ನನಗೆ ಆ್ಯಕ್ಚುಲಿ ರಿಲೀಸ್ ಆಗದೆ ಇರುವಂಥ ಏನು ಸಾಂಗ್ ಇದೆ, ಏನೋ ಒಂಥರ ಚಂದ, ಅದು ನನಗೆ ತುಂಬ ಇಷ್ಟ. ಅದು ರೊಮ್ಯಾಂಟಿಕ್, ಅದು ರೊಮ್ಯಾಂಟಿಕ್ ಸಾಂಗ್, ಮೌಂಟೇಜ್ ಸಾಂಗು, ಬಟ್ ನನಗೆ ಅದು ತುಂಬ ಇಷ್ಟ. ಅಫ್ಕೋರ್ಸ್ ನನಗೆ ಒಂದೇ ಒಂದು ಸಲನೂ ಕೂಡ ಇಷ್ಟ, ಬಟ್ ಈ ಸಾಂಗ್ ನನಗೆ ತುಂಬ ಇಷ್ಟ. ಮನ್ಸಿಗೆ ಅದು ಗೊತ್ತಿಲ್ಲ, ಕೆಲವೊಂದು ಮನ್ಸಿಗೆ ತುಂಬ ಹತ್ರ ಆಗುತ್ತಲ್ವ ಅದು. ಆ್ಯಂಡ್ ಫಸ್ಟ್ ಸಾಂಗ್ ಇದೇ ಬರ್ದಿರೋದ್ರಿಂದನೂ ಇರ್ಬೋದು. ಆ್ಯಂಡ್ ಆ ಸಾಂಗಲ್ಲಿ ಬರೋವಂಥ ಒಂದಿಷ್ಟು ವಿಚಾರಗಳು, ನಾನು ಬರೆದಂಥ ಒಂದಿಷ್ಟು ಲೈನ್ಸ್ಗಳು ನನಗಿಷ್ಟ. ಆ್ಯಂಡ್ ಮ್ಯೂಸಿಕ್ ಕಂಪೋಸಿಷನ್ ತುಂಬ ಇಷ್ಟ ನನಗೆ, ತುಂಬ ಡಿಫ್ರೆಂಟ್ ಆಗಿದೆ. ಕನ್ನಡಕ್ಕೆ ತುಂಬ ಡಿಫ್ರೆಂಟ್ ಆಗಿ ಅನಿಸುತ್ತೆ ನನಗೆ ಅದು. ಇನ್ನು ಪ್ರಮೋದ್ ಮರ ಅಂತವ್ರಿಗೆ ಇನ್ನು ಸ್ಯಾಂಡಲ್ವುಡ್ಡಲ್ಲಿ ಹಿಂದಿನವರಾಗಿರ್ಬೋದು, ಈಗ ಪ್ರೆಸೆಂಟ್ ಇರೋರಾಗಿರ್ಬೋದು, ಯಾರಾದರೂ ಚಿತ್ರ ಸಾಹಿತಿ ಬರಹಗಾರರು ಇವ್ರು ನನ್ನ ಫೇವ್ರೇಟ್, ಇವ್ರ ಥರ ನಾನು ಬರೀಬೇಕು ಅಂತಿದ್ರೆ ಯಾರು? ಸೊ ನಾನು ಈಗಲೇ ಅಷ್ಟೇ ಹೇಳಿದೆ, ನಾನು ತುಂಬ ಈ ಏನು ನಮ್ಮ ಹಿಂದಿನ ಒಂದು ಪೀಳಿಗೆ ಇದೆ, ಬರಹಗಾರರ ಪೀಳಿಗೆ, ಅವರೆಲ್ಲರೂ ನನಗಿಷ್ಟ. ರೈಟ್ ಫ್ರಮ್ ಕುರಾ ಸೀತಾರಾಮ್ ಶಾಸ್ತ್ರಿ ಅವರಿಂದ ಹಿಡಿದು ಗೀತಾಪ್ರಿಯ, ಆರ್ ಎನ್ ಜಯಗೋಪಾಲ್ ಆಗಿರ್ಬೋದು, ಉದಯಶಂಕರ್ ಅವರಾಗಿರ್ಬೋದು, ಹಂಸಲೇಖ ಕಲ್ಯಾಣ್, ಇತ್ತೀಚಿನ ಎಲ್ಲ ನಾಗೇಂದ್ರ ಪ್ರಸಾದ್ ಕವಿರಾಜ್ ಅವರವರೆಗೂ ನನಗೆ ತುಂಬ ಇಷ್ಟ. ಸೊ ವರ್ಸಟಾಲಿಟಿ ಅಂತ ಬಂದಾಗ ರೀಸೆಂಟ್ ಟೈಮಲ್ಲಿ ಹೇಳ್ತೀನಿ, ಹಂಸಲೇಖ ಅವ್ರು ಬಿಡಿ, ಅವರು ದೊಡ್ಡ ಒಂದು ವಿಶ್ವವಿದ್ಯಾಲಯ, ಸಿನಿಮಾ ಸಾಹಿತ್ಯ ಸಂಗೀತ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ವರ್ಸಟಾಲಿಟಿ ಆಗಿರಬಹುದು ಎಲ್ಲದನ್ನು ನೋಡಿದ್ರೆ ನನಗೆ ನಾಗೇಂದ್ರ ಪ್ರಸಾದ್ ಸರ್ ನನಗೆ ತುಂಬ ಇಷ್ಟ. ಬಿಕಾಸ್ ಅವರು ಈ ಕಡೆ ಲವ್ ಮೆಲಡಿ ಸಾಂಗ್ನೂ ಬರೀತಾರೆ, ಆ್ಯಂಡ್ ಇವತ್ತಿನವರೆಗೂ ಹಿಟ್ಸ್ ಕೊಡ್ತಾ ಇದ್ದಾರೆ. ಅದು ನನಗೆ ಅವರ ವರ್ಸಟಾಲಿಟಿ ತುಂಬ ಇಷ್ಟ ಆಗುತ್ತೆ. ಯಾವುದೋ ಒಂದು ಧರ್ಮದ ರಿಲೇಟೆಡ್ ಆಗಿರ್ಬೋದು, ಯಾವುದೋ ಒಂದು ಕೃಷಿ, ರೈತರ ಮೇಲೆ ಆಗಿರ್ಬೋದು, ಅಪ್ಪ ಅಮ್ಮನ ಬಗ್ಗೆ ಆಗಿರ್ಬೋದು, ಎಲ್ಲ ಹಾಡುಗಳನ್ನು ಬರೆದು ಸಹಿ ಅನ್ಸ್ಕೊಂಡಂಥ ಒಬ್ಬ ಬರಹಗಾರ ಅಂದರೆ ನನಗೆ. ಸೊ ಅವ್ರ ಥರ ನನಗೆ ವರ್ಸಟೈಲ್ ಆಗಿ ಎಲ್ಲದೂ ಬರೀಬೇಕು ಅನ್ನೋದೊಂದು ಆಸೆ. ಓಕೆ. ಸೊ ಒಂದೇನಂತಂದರೆ ಪ್ರಮೋದ್ ಅವರೇ, ಒಂದು ಸಿನಿಮಾ ರೆಡಿ ಆಗಬೇಕಂದ್ರೆ ಎಲ್ಲರ ಒಂದು ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಕೂಡ ನೀವು ಬರಹಗಾರರು, ನಿಮ್ಮದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ಪ್ರೆಸೆಂಟು ಇವಾಗ ಸ್ಯಾಂಡಲ್ವುಡ್ನಲ್ಲಿ ಬರಹಗಾರರಿಗೆ ಯಾವ ಥರ ಪ್ರಾಮುಖ್ಯತೆ ಸಿಗ್ತಾ ಇದೆ? ಅದು ಸಂಭಾವನೆ ವಿಚಾರದಲ್ಲಾಗಿರ್ಬೋದು ಅಥವಾ ಗುರುಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ನಿಮಗೆ ಚಿತ್ರತಂಡ ಯಾವ ಥರ ನಿಮಗೆ ಗೌರವ ಕೊಡ್ತಾ ಇದೆ ಅಂತ? ಸೊ ಬರಹಗಾರ ವಿಚಾರದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಫಸ್ಟ್ ಡೈಲಾಗ್ ರೈಟರ್ಸ್ ಬಗ್ಗೆ ಹೇಳೋದಾದರೆ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ತುಂಬ ಒಳ್ಳೆ ಬದಲಾವಣೆಗಳಾಗಿದೆ. ಸೊ ಮಾಸ್ತಿ ಅವ್ರು ಬಂದರು, ರಘು ನಿಡುವಳಿ ಅವ್ರು ಬಂದರು. ಸೊ ಇವರೆಲ್ಲ ರೈಟರ್ಸ್ ಬಂದ ಮೇಲೆ ಸೊ ಅವ್ರನ್ನ ಸ್ವಲ್ಪ ಮಾಧ್ಯಮದವ್ರು ಅವ್ರ ಮೇಲೆ ಬೆಳಕು ಚೆಲ್ಲೋದಾಗಿರ್ಬೋದು, ಆ್ಯಂಡ್ ಸಂಭಾವನೆ ವಿಚಾರದಲ್ಲಾಗಿರ್ಬೋದು, ಆ್ಯಂಡ್ ಗುರುತಿಸೋದಾಗಿರ್ಬೋದು, ಒಂದು ಏನೋ ಕಾರ್ಯಕ್ರಮ ಆದರೆ ವೇದಿಕೆ ಕರೆದು ಮಾತಾಡ್ಸೋದಾಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆ ಆಗಿದೆ. ತುಂಬ ಬದಲಾವಣೆಗಳು, ತುಂಬ ಒಳ್ಳೆ ಬದಲಾವಣೆಗಳಾಗಿದೆ. ಆದರೆ ಡೈಲಾಗ್ ರೈಟಿಂಗ್ ಅಂತ ಬಂದಾಗ, ಸ್ಕ್ರೀನ್ ರೈಟಿಂಗ್ ಅಂತ ಬಂದಾಗ ಇನ್ನೂ ತುಂಬ ಒಳ್ಳೆಯ ಬದಲಾವಣೆಗಳು ಆಗಬಹುದು ಅಂತ ಅನಿಸ್ತದೆ. ಸಂಭಾವನೆ ವಿಚಾರದಲ್ಲಾಗಿರ್ಬೋದು, ಪ್ರಾಮುಖ್ಯತೆ ವಿಚಾರದಲ್ಲಾಗಿರ್ಬೋದು, ಇನ್ನೂ ಆಗಬೇಕು ಅಂತ ನನಗೆ ಅನಿಸುತ್ತೆ. ಸೊ ಕಂಪೇರ್ ಟು ಡೈಲಾಗ್ ರೈಟಿಂಗ್ ಮತ್ತು ಲಿರಿಕ್ ರೈಟಿಂಗ್ ಅಂತ ಬಂದಾಗ, ಮುಂಚೆಯಿಂದಲೂ ಲಿರಿಕ್ಸಿಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ ಬಂದಿದೆ ಇಂಡಸ್ಟ್ರಿ. ಆ್ಯಂಡ್ ಸಂಭಾವನೆ ಕಂಪೇರ್ ಟು ಡೈಲಾಗ್ ರೈಟಿಂಗ್ ಆ್ಯಂಡ್ ಸ್ಟೋರಿ ರೈಟರ್ಸ್ ಕಂಪೇರ್ ಮಾಡಿದ್ರೆ, ಸೊ ನನಗೂ ಕೂಡ ಇಂಡಸ್ಟ್ರಿ ಚೆನ್ನಾಗಿ ನಡ್ಸ್ಕೊಂಡಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲೋ ಒಂದು 90% ನನಗೆ ಒಳ್ಳೊಳ್ಳೆ ಜನರ ಜೊತೆ ವರ್ಕ್ ಮಾಡೋಕ್ಕಾಗಿದೆ. ನನ್ನ ಸಂಭಾವನೆ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಚೆನ್ನಾಗಿ ನಡ್ಸ್ಕೊಂಡಿದೆ. ಆ್ಯಂಡ್ ಅದೇ ರೀಸನ್ಗೆ ನಾನು ಇವತ್ತು ಇಂಡಸ್ಟ್ರಿ ನಂಬ್ಕೊಂಡು ಬದುಕು ಕಟ್ಕೊಳ್ಳೋಕ್ಕಾಗಿರೋದು. ಬಟ್ ಒಂದು 10% ಮೋಸಗಳಾಗಿದೆ, 10% ಪೇಮೆಂಟ್ ಬರದೇ ಇರೋದು. ಆ್ಯಂಡ್ ಅದರಲ್ಲಿ ಒಂದು 5% ಹೆಂಗೆ ಅಂದರೆ, ಅಫ್ಕೋರ್ಸ್ ಒಂದು 5% ಮೋಸ ಆಗಿರ್ಬೋದು ನನಗೆ. ಬಟ್ ಇನ್ನೊಂದು 5% ಹೆಂಗಾಗಿದೆ ಅಂದರೆ, ಇದರ ಸಿನಿಮಾ ಆಗಿಲ್ಲ, ಅಥವಾ ಸಿನಿಮಾ ರಿಲೀಸ್ ಆದಮೇಲೆ ಅವ್ರಿಗೆ ಬಂದಿಲ್ಲ, ಆಡಿಯೋ ರೈಟ್ಸಲ್ಲಿ ಅವ್ರಿಗೆ ವರ್ಕೌಟ್ ಆಗಿಲ್ಲ, ಹಾಗಾಗಿ ಅಂದರೆ ಅವರು ಕೊಡೋಕ್ಕಾಗಿಲ್ಲ, ನಾವು ತುಂಬ ಕೇಳೋಕ್ಕೂ ಆಗಲ್ಲ, ಅವರು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲೂ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಆ ಥರ ಒಂದು 5% ಆಗಿದೆ. ಅದು ಬಿಟ್ಟರೆ 90% ನನಗೆ ಚೆನ್ನಾಗೇ ನಡೆಸ್ಕೊಂಡಿದ್ದಾರೆ. ಆ್ಯಂಡ್ ಲಕ್ಕಿಲಿ ನನಗೆ ತುಂಬ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಸೊ ಅದೇ ರೈಟರ್ಸ್ಗೆ ನಾನು ಹೇಳ್ದಂಗೆ ಸ್ಟೋರಿ ರೈಟಿಂಗ್ ಸ್ಪೆಷಲಿ ಇನ್ನೂ ತುಂಬ ಚೆನ್ನಾಗಿ ಪ್ರಾಮುಖ್ಯತೆಯನ್ನು ಕೊಡ್ಬೋದು. ಆ್ಯಂಡ್ ಡೈಲಾಗ್ ರೈಟರ್ಸು ಇನ್ನೂ ಜಾಸ್ತಿ ಆಗಬೇಕು, ಸ್ಕ್ರೀನ್ ರೈಟರ್ಸು ಜಾಸ್ತಿ ಆಗಬೇಕು ಅಂತ ನನಗೆ ಅನಿಸುತ್ತೆ. ಸೊ ಆ ಬದಲಾವಣೆಗಳು ಇನ್ನೂ ಆ ಹಂತದಲ್ಲೇ ಇದೆ. ಇನ್ನೂ ಚೆನ್ನಾಗಿ ಆದರೆ ಇಂಡಸ್ಟ್ರಿ ಇನ್ನೂ ಚೆನ್ನಾಗಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.